ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎ ವೆರಿ ಹ್ಯಾಪಿ ನ್ಯೂ ಇಯರ್. ಎಲ್ಲ ಹೇಗಿದ್ದೀರಾ? ಹೇಗೆ ನಡೀತಿದೆ ನಿಮ್ಮೆಲ್ಲರ ಪ್ರಿಪರೇಷನ್? ಸೊ KS ಎಕ್ಸಾಮ್ ಚೆನ್ನಾಗಿ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮಾಡ್ರೇಟ್ ಇತ್ತು ಪೇಪರ್. ನಾನು ಇದನ್ನು ನಮ್ಮ ಗ್ರೂಪಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೆ. ಸೊ ಇವತ್ತು ನಾನೇನು ಇಷ್ಟು ದಿವಸ ಆದರೂ ವಿಡಿಯೋ ಮಾಡಿಲ್ಲ ಅಂತ ಅಂದ್ಬಿಟ್ಟು ನೀವೆಲ್ಲ ಅನ್ಕೋತಿರ್ತೀರ. ಎಸ್, ಹೌದು, ನಾನು ಸ್ವಲ್ಪ ಬ್ಯುಸಿ ಇದ್ದೆ ನನ್ನ ಕೆಲಸಗಳಲ್ಲಿ. ಹಾಗೆಯೇ KS ಎಕ್ಸಾಮ್ ಕೂಡ ಇತ್ತಲ್ವ, ಹಾಗಾಗಿ ಸ್ವಲ್ಪ ಬ್ಯುಸಿ ಇದೆ. ಆ್ಯಂಡ್ ಇವತ್ತು ನ್ಯೂ ಇಯರ್. ಸೊ ನಾನು ಈ ವಿಡಿಯೋನ ಇವತ್ತು ಪೋಸ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ಕೆಲವೊಂದೊಂದು ರೆಸೊಲ್ಯೂಷನ್ಸ್ನ ಎತ್ಕೊಂಡು ಬಂದಿದ್ದೀನಿ. ಸೊ ಏನು ಈ ರೆಸೊಲ್ಯೂಷನ್ಸ್ನ ನಾವು ಯಾಕೆ ಫಾಲೋ ಮಾಡಬೇಕಂತ ಈ ವಿಡಿಯೋ ಎಂಡಿಂಗಲ್ಲಿ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ನಾನು ಯಾವುದಾದ್ರು ದೊಡ್ಡ ಚಾಲೆಂಜಸ್ನೇನೋ ತಂದಿಲ್ಲ. ನಾವು ಎಷ್ಟಾಗುತ್ತೋ ಅಷ್ಟು ಜಸ್ಟಿಸ್ನ ಕೊಟ್ಕೋಬೋದು ಈ ಒಂದು ರೆಸೊಲ್ಯೂಷನ್ಸಿಂದ. ಸೊ ಮೊದಲನೇದಾಗಿ ನೋಡ್ಕೊಂಡು ಬರೋಣ ಏನೇನು ರೆಸೊಲ್ಯೂಷನ್ಸ್ನ ನಾನು ತಂದಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಈ ಇಯರ್ಗೆ ನಾನು ಒಂದು 5 ರೆಸೊಲ್ಯೂಷನ್ಸ್ನ ತಂದಿದ್ದೀನಿ. ಸೊ ಈ ರೆಸೊಲ್ಯೂಷನ್ಸ್ ನಿಮ್ಮೆಲ್ಲರ ಜೀವನದಲ್ಲಿ ನೀವು ಅಳವಡಿಸ್ಕೊಂಡ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ಅ ಬೆಟರ್ ಪರ್ಸನ್. ಸೊ ನಾವು ಯಾವಾಗ ನಾವೊಂದು ಏಮ್ ಮಾಡ್ತೀವಿ, ನಾವು ಇದನ್ನು ಅಚೀವ್ ಮಾಡಬೇಕು ಅಂತ ಅಂದ್ಕೊತೀವಿ, ಅದೆಲ್ಲದಕ್ಕೂ ಮುಂಚೆ ನಾವು ಫಸ್ಟ್ ಬೆಟರ್ ಪರ್ಸನ್ ಆಗಬೇಕು. ಸೊ ನಾವು ಬೆಟರ್ ಪರ್ಸನ್ ಯಾವಾಗ ಆಗ್ತೀವಿ ಅಂತ ಅಂದರೆ ನಮಗೆ ನಾವು ಹೆಚ್ಚು ಯಾವಾಗ ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸ್ತೀವೋ ಆವಾಗ ಆಗ್ತೀವಿ. ಸೊ ಈ ರೆಸೊಲ್ಯೂಷನ್ಸ್ ಏನೇನಿದೆ ಆ್ಯಂಡ್ ಈ ರೆಸೊಲ್ಯೂಷನ್ಸ್ನ ನನಗೂ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಹೇಳ್ತಿದ್ದೀನಿ, ಪ್ಲೀಸ್ ಈ ಒಂದು 5 ರೆಸೊಲ್ಯೂಷನ್ಸ್ನ ನೀವು ಕೂಡ ಫಾಲೋ ಮಾಡಿ. ಡೆಫಿನೆಟ್ಲಿ ನಿಮಗೆ ತುಂಬಾ ಗ್ರೋತ್ ಕಾಣಿಸ್ತಾ ಹೋಗುತ್ತೆ. ವಾಟ್ ಎವರ್ ಮೇ ಬಿ, ನೀವು UPSC ಮಾಡ್ತೀರಿ, KPSC ಮಾಡ್ತೀರಿ, ಆರ್ ಎಲ್ಸ್ ಎನಿ ಇಂಜಿನಿಯರಿಂಗ್ ಆರ್ ಡಿಗ್ರಿ ಆರ್ MBBS ಎನಿಥಿಂಗ್, ನೀವು ಏನಾರು ಓದ್ತಾ ಇರಿ. ಬಟ್ ಈ ಒಂದು 5 ರೆಸೊಲ್ಯೂಷನ್ಸ್ನ ನೀವು ಫಾಲೋ ಮಾಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಬರೆದಿಟ್ಕೊಬಿಡಿ. ನೆಕ್ಸ್ಟ್ ಇಯರ್ ವಿಲ್ ಬಿ ದ ಬೂಮ್ ಫಾರ್ ಯು. ಇವಾಗ ನಾವು ಏನೊಂದು ಸೀಡ್ಸ್ನ ಮಣ್ಣಿಗೆ ಹಾಕಿ ಬಿತ್ತುತ್ತೀವೋ ಅದೇ ನಮಗೆ ಚೆನ್ನಾಗಿ ಫಲ ಕೊಡೋದು. ಸೊ ಆ ಫಲ ಬರೀ ಬಿತ್ತಿದ ತಕ್ಷಣ ಆಗೋಗಲ್ಲ. ನಾವು ಅದಕ್ಕೆ ನೀರು ಹಾಕಬೇಕು ಆ್ಯಂಡ್ ಅದಕ್ಕೆ ಬೇಕಾಗಿರೋವಂತಹ ಏನೇನು ಕೊಡಬೇಕು ಅದಕ್ಕೆಲ್ಲ ಅದನ್ನು ಕೊಟ್ಟರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸನ್ಲೈಟ್ ಎಲ್ಲದೂ ಈಕ್ವಲ್ ಆಗಬೇಕಾಗತ್ತೆ. ಸೊ ನಮ್ಮ ಕೆಲಸ ಏನಿದೆ ಈ ವರ್ಷ ಅನ್ನೋದನ್ನ ನಾನೀಗ ಹೇಳ್ಕೊಂಡು ಬರ್ತೀನಿ. ಈ 5 ರೆಸೊಲ್ಯೂಷನ್ಸ್ ನಮ್ಮಂಥ ಆಸ್ಪಿರೆಂಟ್ಸ್ಗೆ ತುಂಬಾ ಉಪಯೋಗ ಆಗುತ್ತೆ. ಆ್ಯಂಡ್ ಟ್ರಸ್ಟ್ ಮೀ, ಈ ವಿಡಿಯೋ ಎಂಡಿಂಗಲ್ಲಿ ನೀವೇ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನನಗೆ ಕಮೆಂಟ್ ಮಾಡ್ತೀರಾ, ಡೆಫಿನೆಟ್ಲಿ ನಾವು ಇದನ್ನು ಫಾಲೋ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಅದಕ್ಕೂ ಮುಂಚೆ ನಮ್ಮ ಸಾಯಿ ದೇವ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ಗೆ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಮೊದಲನೇದಾಗಿ ನಮ್ಮ ಮೊದಲನೇ ರೆಸೊಲ್ಯೂಷನ್ ಏನು ಈ ವರ್ಷಕ್ಕೆ ಅಂತ ನೋಡೋಣ. ಸೊ ಕಂಟಿನ್ಯೂಯಸ್ ಲರ್ನಿಂಗ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್. ಸೊ ಇದನ್ನು ಪ್ರತಿಯೊಬ್ಬ ಆಸ್ಪಿರೆಂಟ್ ಕೂಡ ಮಾಡ್ತೀರಾ. ಸೊ ನಾವು ಕಂಟಿನ್ಯೂಸ್ ಆಗಿ ಓದ್ತಾ ಇರ್ತೀವಿ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಇದೊಂದು ರೆಸೊಲ್ಯೂಷನ್ ಎಲ್ಲರಿಗೂ ಕಾಮನ್ ಅಂತ ಅನಿಸ್ಬೋದು. ಹೌದು, ನಾವು ಇದನ್ನು ಕಂಟಿನ್ಯೂಸ್ ಆಗಿ ಓದ್ತಾ ಇದ್ದೀವಿ ಆ್ಯಂಡ್ ಈ ವರ್ಷ ಕೂಡ ಓದ್ತೀವಿ. ಡೆಫಿನೆಟ್ಲಿ ಎಕ್ಸಾಮ್ ಬಂದಾಗ ನಾವು ಬರಿತೀವಿ ಅಂತ. ಮುಖ್ಯವಾಗಿ ಏನಾಗುತ್ತೆ ಅಂತ ಅಂದರೆ, ನಾವು ಏನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಡ್ತಾನೇ ಇರ್ತೀವಲ್ವ, ನಮಗೆ ಕೆಲವು ಥಿಂಗ್ಸ್ ಮೇಲೆ ನಮಗೆ ಬೋರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬೋರ್ ಯಾಕಾಗುತ್ತೆ ಅಂತ ಅಂದರೆ, ಈಗ ನೀವು ಕಂಟಿನ್ಯೂಸ್ ಆಗಿ ಸಿನಿಮಾಗಳನ್ನೇ ನೋಡ್ತಾ ಇರಿ, ನಿಮ್ಮ ಫೇವ್ರೆಟ್ ಹೀರೋನೇ ನೋಡ್ತಾ ಇದ್ರು ಕೂಡ ನಿಮ್ಗೊಂದು ಟೈಮಲ್ಲಿ ಚೇಂಜ್ ಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಏನು ಓದ್ತಿರಲ್ವಾ ಅದ್ರ ಜೊತೆಗೆ ನಿಮಗೇನಾದರೂ ಎಕ್ಸ್ಟ್ರಾ ಹ್ಯಾಬಿಟ್ಸ್ ಇತ್ತು ಅಂದರೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ 1 ವೀಕ್ ಕಂಪ್ಲೀಟಾಗಿ ನೀವು ಟೈಮ್ ಟೇಬಲ್ ಹಾಕ್ಕೊಂಡು ಸ್ಟ್ರಿಕ್ಟಾಗಿ ಕೂತ್ಕೊಂಡು ಓದ್ತಿದ್ದೀರಾ ಅಂದರೆ ಅಟ್ಲೀಸ್ಟ್ ಇವತ್ತು ನೀವು 10 ಅವರ್ಸ್ ಓದೋದ್ರಲ್ಲಿ ಪ್ಲಸ್ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ನಿಮಗೆ ಏನು ಇಷ್ಟ ಇದೆಯೋ ಅದನ್ನು ಕೆಲಸ ಮಾಡಿ. ಫಾರ್ ಎಕ್ಸಾಂಪಲ್, ಸೀರೀಸ್ ನೋಡೋದು ತಪ್ಪು ಅಂತ ನಾನು ಯಾವತ್ತೂ ಹೇಳಲ್ಲ. ನೀವು ಯಾರನ್ನೇ ಆದರೂ ನೋಡಿ, ತುಂಬ ಜನ ಈಗ ಸಕ್ಸಸ್ಫುಲ್ IAS ಆಫೀಸರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಸೀರೀಸ್ ನೋಡಿರ್ತಾರೆ ಅಥವಾ ಬುಕ್ಸ್ ಓದಿರ್ತಾರೆ. ಸೀರೀಸ್ ಇಸ್ ನಥಿಂಗ್ ಬಟ್ ನೀವು ನೆಟ್ಫ್ಲಿಕ್ಸಲ್ಲೇ ಹೋಗಿ ನೋಡಬೇಕು ಕೊರಿಯನ್ ಸೀರೀಸ್ ಆ ರೀತಿ ಎಲ್ಲ ಅಂತ ನಾನು ಹೇಳ್ತಾ ಇಲ್ಲ. ವಾಟ್ ಎವರ್ ದಟ್ ಮೋಟಿವೇಟ್ಸ್ ಯು. ಆ್ಯಂಡ್ ಅದು ನಿಮಗೆ ಆಸ್ಪಿರೆಂಟ್ಸ್ ಆಗೇ ಮೋಟಿವೇಟ್ ಮಾಡಬೇಕು ಅಂತಲ್ಲ, ಓನ್ಲಿ ಯು ಅಂತ ಅಂದರೆ ನಿಮಗೆ ಎಲ್ಲ ಥರ ಮೋಟಿವೇಶನ್ ನಿಮಗೆ ಅದರಲ್ಲಿ ಸಿಕ್ಕಬೇಕು. ಸೊ ನಾವು ಮನುಷ್ಯರಾಗಿ ಫಸ್ಟ್ ಇಲ್ಲಿಗೆ ಬಂದಿರೋದು ಸೊ ಗುಡ್ ಹ್ಯೂಮನ್ ಬೀಯಿಂಗ್ ಆಗಿರೋದಕ್ಕೋಸ್ಕರನೂ ಹೊರತು ನಾವು ಇದೇ ಆಗಬೇಕು ಅಂತಲ್ಲ. ನಮ್ಮ ಮೇನ್ ಏಮ್ ಏನಿದೆ, ವಿ ಹ್ಯಾವ್ ಟು ಅಚೀವ್ ಸಮಥಿಂಗ್. ಸೊ ನಮಗೆ ಅಚೀವ್ ಸಮಥಿಂಗ್ ಅನ್ನೋದು ನಮ್ಮಲ್ಲಿದೆ. ಅದು ಆಯಿತಾ, ನಾವು ಇದೇ ಆಗಬೇಕು ಅಂತ ಯಾರು ನಮ್ಮನ್ನು ಇಲ್ಲಿ ಬಿಟ್ಟಿಲ್ಲ. ಅದಕ್ಕೋಸ್ಕರ ಇಲ್ಲಿರೋದು ನಾವು ಗುಡ್ ಹ್ಯೂಮನ್ ಬೀಯಿಂಗ್ ಆಗಿರ್ಬೇಕು. ಯಾಕೆ ಒಬ್ರಿಗೊಬ್ರು ನಾವು ಯಾವಾಗಲೂ ಚೆನ್ನಾಗಿತ್ತು ಅಂತಂದರೆ ಡೆಫಿನೆಟ್ಲಿ ನಾವಿರೋಂತಹ ಪ್ರಪಂಚ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ನಂಬ್ತೀನಿ. ಸೊ ನಾನು ಹೇಳೋದು, ಏನಾದರೂ ನೀವು ಓದೋದ್ರ ಜೊತೆಗೆ ಏನಾದರೂ ಒಂದು ಎಕ್ಸ್ಟ್ರಾ
ಆ್ಯಕ್ಟಿವಿಟೀಸ್ನ ಆ್ಯಡ್ ಮಾಡಿ. ಸೊ ನಿಮಗೆ ಬೋರ್ ಆಗ್ದಲೇ ಇರಲಿ ಅಂತ ನಾನು ಹೇಳ್ತಾ ಇರೋದು ಹೊರತು ದಿಸ್ ಇಸ್ ನಾಟ್ ಕಂಪಲ್ಸರಿ. ನಿಮಗೆಲ್ಲರಿಗೂ ಹೌದು ನನಗೆ ಓದೋದೇ ಇಷ್ಟ, ನಾನು ಬರೀ ಓದ್ತಾನೆ ಇರ್ತೀನಿ, ದಟ್ಸ್ ಫೈನ್. ಬಟ್ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಓದಿ 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 ನಾನು ಏನು ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ಕೆಲವು ಎಕ್ಸಾಮ್ಸ್ಗಳು ಇವಾಗ ನಿಮಗೆ ಗೊತ್ತು, ಎಕ್ಸಾಮ್ಸ್ ಆಗ್ತಾ ಇದ್ದಾವೆ. ಐ ವೋಂಟ್ ಮೆನ್ಷನ್ ಎನಿ ಎಕ್ಸಾಮ್ ನೇಮ್ ಹಿಯರ್. ಸೊ ಯಾವ್ದಾದ್ರು ಈಗ ಎಕ್ಸಾಮ್ಸ್ ಆಗಿರುತ್ತೆ, ಎಕ್ಸಾಮ್ ಆಗುತ್ತೆ, ಅಥವಾ ಎಕ್ಸಾಮ್ ಆಗಿರುವಂತಹದ್ದು ಪೋಸ್ಟ್ಪೋನ್ ಆದರೆ ಇನ್ನೂ ಆ ಎಕ್ಸಾಮ್ ಬಗ್ಗೆ ಯಾರು ಮಾತೇ ಆಡಲ್ಲ. ಆ್ಯಂಡ್ ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಬರೋಲ್ಲ. ಅಡ್ಮಿಟ್ ಕಾರ್ಡ್ ಬಂದು ಎಕ್ಸಾಮ್ ಬರೆದ್ರೆ ಮಾರ್ಕ್ಸ್ ಬರೋಲ್ಲ. ಆ್ಯಂಡ್ ಮಾರ್ಕ್ಸ್ ಬಂದರೂ ಕೂಡ ನೀವು ಚೆನ್ನಾಗಿ ಮಾಡಿದ್ದಾರೆ ಇರ್ಬೋದು, ಯಾಕೆಂದರೆ ಸಂದರ್ಭ ಸಹಿತ ಹೇಳೋಕ್ಕಾಗಲ್ಲ. ಆ್ಯಂಡ್ ನಾನು ಎಲ್ಲ ಓದಿದ್ದೆ, ಎಲ್ಲ ಬರೆದು ಬಂದೆ ಅನ್ನೋದಕ್ಕೆ ಇದು ಯಾವುದು ಡಿಗ್ರಿ ಎಕ್ಸಾಮ್ಸ್ ಆ್ಯಂಡ್ 10th PU ಎಕ್ಸಾಮ್ ಅಲ್ಲ. ಇದೇ ಸಿಲೆಬಸ್ಸಲ್ಲಿದೆ, ಇದೇ ಬರುತ್ತೆ ಅಂತ ಹೇಳೋಕ್ಕೆ. ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಈ ವಿಡಿಯೋ ಲೆಂತಿ ಆಗ್ಬೋದು, ನೋಡಿ. ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಕಂಪ್ಲೀಟ್ ವಿಡಿಯೋ ನೋಡಿ, ಇಲ್ಲ ಸ್ಕಿಪ್ ಮಾಡಿಕೊಂಡು ಏನೇನಿದೆ 5 ರೆಸಲ್ಯೂಷನ್ಸ್ ಅಷ್ಟನ್ನು ನೀವು ಕೇಳಿಸ್ಕೊಳ್ಳಿ. ಸೊ ಏನಂತ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಹಿಸ್ಟ್ರಿಲಿ ಸ್ಪೆಕ್ಟ್ರಮ್ ಮಾತ್ರ ಓದಿರ್ಬೋದು, ಬೇರೆ ಯಾವುದೂ ಓದಲೇ ಇರ್ಬೋದು. ಸೊ ಬೇರೆ ಟಾಪಿಕ್ ಕವರ್ ಆಗಿ ಕ್ವಶನ್ ಬಂದರೆ, ನಾನು ಹಿಸ್ಟ್ರಿ ನನಗೆ ಗೊತ್ತಿರುತ್ತೆ, ನಾನು ಎಲ್ಲ ಓದಿದ್ದೀನಿ ಅಂತ. ಬಟ್ ಬೇರೆ ಟಾಪಿಕ್ ಮೇಲೆ ಬಂದರೆ ನಾನು ಹೆಂಗೆ ಟ್ಯಾಕಲ್ ಮಾಡೋಕ್ಕಾಗತ್ತೆ? ಮೊದಲನೇದಾಗಿ ನಿಮ್ಮ ಮೇಲೆ ನೀವು ಹಾರ್ಶ್ ಆಗಿರೋದನ್ನ ಕಮ್ಮಿ ಮಾಡಿ ಆ್ಯಂಡ್ ಗಿವ್ ರೆಸ್ಪೆಕ್ಟ್ ಟು ಯುವರ್ ಸೆಲ್ಫ್ ಆ್ಯಂಡ್ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಓದೋದ್ರ ಜೊತೆಗೆ ಎಕ್ಸ್ಟ್ರಾ ಏನು ಹಾಬೀಸ್ ಇದೆ, ಸೊ ಅದನ್ನು ನೀವು ಸ್ವಲ್ಪ ನಿಮ್ಮನ್ನು ನೀವು ಮೋಟಿವೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಅದನ್ನು ತೊಗೊಂಬನ್ನಿ. ಜಸ್ಟ್ ಒಂದು ಸಿನಿಮಾದಲ್ಲಿ ಹೇಗೊಂದು ಸಾಂಗ್ ಇರುತ್ತೋ, ಎಲ್ಲೂ ಸಿನಿಮಾ ಬೋರ್ ಆಗಬಾರ್ದು ಅನ್ನೋ ರೀತಿ, ಆ ರೀತಿ ನೀವು ಓದೋದ್ರಲ್ಲಿ ಒಂದು ಪುಟ್ಟ ಹಾಬೀಸ್ನ ಅಂದರೆ ಹ್ಯಾಬಿಟ್ನ ನೀವು ಸ್ಟಾರ್ಟ್ ಮಾಡಿ. ಸೊ ಸೆಕೆಂಡ್ ರೆಸಲ್ಯೂಷನ್ಗೆ ಬರೋಣ. ಕನ್ಸಿಸ್ಟೆನ್ಸಿ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಡೆಫಿನೇಟ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ನಮ್ಮ ಹತ್ರ ಈಗಿರುವಂತಹ ಸಮಯ ನೆಕ್ಸ್ಟ್ ಮಿನಿಟ್ಗೆ ನಮಗೆ ಸಿಗುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಬಟ್ ಸಮಯ ಅನ್ನೋದು ಎಷ್ಟು ಕ್ರೂರಿ ಅಂತ ಅಂದರೆ ನನಗೆ ತುಂಬಾ ಸಿಟ್ಟು ಬರುತ್ತೆ. ಯಾಕೆ ಅಂತ ಅಂದರೆ ತುಂಬ ಸಿಟ್ಟು ಬರೋದು ಯಾವಾಗ ಅಂತ ಅಂದರೆ, ಎಕ್ಸಾಮ್ಸ್ಗೆ ತುಂಬ ಕುತ್ಕೊಂಡು ಓದಿರ್ತೀನಿ, ನಾನು ಇಷ್ಟೆಲ್ಲ ಕುತ್ಕೊಂಡು ಓದಿರ್ತೀನಿ. ಬಟ್ ಕ್ವಶ್ಚನ್ ಪೇಪರ್ ಹಿಡ್ಕೊಂಡಾಗ ಆ ಸಮಯ ನಾನು ಏನು ಇನ್ವೆಸ್ಟ್ ಮಾಡಿರ್ತೀನಲ್ವಾ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಅಥವಾ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ, ಆ ಟಾಪಿಕ್ ಬಂದಿರಲ್ಲ. ಅದ್ರ ರಿಲೇಟೆಡ್ ಇನ್ನೊಂದು ಟಾಪಿಕ್ ಬಂದಿರುತ್ತೆ, ಬಟ್ ಅದನ್ನು ನಾನು ಟಚ್ ಮಾಡಿರಲ್ಲ. ಫಾರ್ ವಾಟ್ ಎವರ್ ರೀಸನ್ಸ್ ನಾನು ಅದನ್ನು ಓದ್ದಲೇ ಇರ್ಬೋದು, ಅಥವಾ ಅದು ಆ ಬುಕ್ಕಲ್ಲಿ ಇರ್ದಲೇ ಇರ್ಬೋದು, ಅಥವಾ ನನಗೆ ಆ ಒಂದು ಗೈಡ್ ನನಗೆ ಅದನ್ನು ತಿಳಿಸ್ದಲೇ ಇರ್ಬೋದು. ಅದು ಯಾರನ್ನೂ ಕೂಡ ನಾವು ಬ್ಲೇಮ್ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತಂದರೆ, ಆ ಸಮಯದಲ್ಲಿ ಏನು ಸಿಗುತ್ತಲ್ವ ಆ ಪ್ರೊಡಕ್ಟಿವ್ ಟೈಮ್ ಯೂಸ್ ಮಾಡ್ಕೊಂಡು ಅಷ್ಟು ಕಂಪ್ಲೀಟಾಗಿ ಓದ್ಕೊಳ್ಳಿ. ನಾನು ಇವತ್ತವರೆಗೂ ಹೇಳ್ತಿದ್ದೀನಿ, ಪ್ಲೀಸ್ ನೀವು 100% ನಾನು ಕೆಲಸ ತೊಗೊಳ್ಳೇಬೇಕು, 100% ನಾನು ಇದನ್ನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಹೋಗೋದಕ್ಕಿಂತ, ಹೌದು ನಾನು ಮಾಡ್ತಿದ್ದೀನಿ ಫಾರ್ ಅ ಗುಡ್ ಕಾಸ್ ಅಂತ ಹೋಗಿ. ಡೆಫಿನೆಟ್ಲಿ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ. ನಮ್ಮದು ಗೋಲ್ ಬರೀ ಏನಾಗಿರುತ್ತೆ ಅಂತ ಅಂದರೆ, ಟು ಬಿ ಫ್ರ್ಯಾಂಕ್, ನಮ್ಮದು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಾಗ ಏನಾಗುತ್ತೆ ಅಂತ ಅಂದರೆ, ನಮಗೆ ಕೆಲಸ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಸೊ ನಮಗೆ ಕೆಲಸ ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಅಂದರೆ ಮನೇಲಿ ಸ್ಟೇಬಲ್ ಇರಲ್ಲ. ಸೊ ಯೂಶ್ವಲಿ ದೊಡ್ಡ ಮಕ್ಕಳಾಗಿದ್ದರೆ ಡೆಫಿನೆಟ್ಲಿ ಇಡೀ ಬರ್ಡನ್ ನಮ್ಮ ಮೇಲೆ ಬಿದ್ದೇ ಬರುತ್ತೆ. ಸೊ ಅದನ್ನು ನಾವು ಬರ್ಡನ್ ಅಂತ ಹೇಳಲಿಕ್ಕಾಗಲ್ಲ, ಜವಾಬ್ದಾರಿ ಅಂತಲೇ ಹೇಳಬೇಕು. ಸೊ ಏನೋ ಗೊತ್ತಿರಲ್ಲ, ಇವಾಗ ತಾನೇ 10th ಮುಗಿಸಿ PU ಮುಗಿಸಿ ಡಿಗ್ರಿ ಮುಗಿಸಿ ಬಂದಿರ್ತೀವಿ, ಏನೋ ಒಂದು ದೊಡ್ಡ ಕನಸನ್ನ ಕಾಣ್ತಿರ್ತೀವಿ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಮಗೆ ಸಕ್ಸಸ್ ಸಿಗುತ್ತೆ ಅಂತ. ಈ ರೀತಿ ಸಕ್ಸಸ್ ಸಿಗೋದಾಗಿದ್ದರೆ ಜಸ್ಟ್ ಇಮ್ಯಾಜಿನ್, 1 ವರ್ಷಕ್ಕೆ ಮಿನಿಮಮ್ ಅಂದರೂ crore ಟುಗೆದರ್ ಪಾಸ್ ಔಟ್ ಆಗ್ತಾರೆ ಡಿಗ್ರಿಲಿ. ಸೊ ಯಾಕೆ ಬರೀ 10 lakh ಜಸ್ಟ್ 15 lakh ಬರೀತಿದ್ರು UPSC? ಸೊ ಎಲ್ಲರೂ ಬರೀಬೋದಿತ್ತಲ್ವ. ಸಕ್ಸಸ್ ರೇಟ್ ಕಮ್ಮಿ ಇದೆ ಅಂತಲೇ ಎಲ್ಲರೂ ಈ ಎಕ್ಸಾಮ್ನ ಎದುರ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಈ ಎಕ್ಸಾಮ್ನ ನಾವು ಮಾಡಬೇಕು ಅಂತ ನಾವು ಬಂದಿದ್ದೀವಿ ಅಂದಾಗಲೇ ನಾವು ಗೆದ್ದಾಗಿದೆ. ಸೊ ಡೋಂಟ್ ವರಿ, ನಮಗೆ ಈ ಎಕ್ಸಾಮಲ್ಲಿ ಏನೂ ನಮಗೆ ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಒಂದು ಸಮಯವನ್ನು ನಾವು ಕಳ್ಕೊತೀವಿ ಅಂತ ಅನ್ಕೋಬೋದು, ಆದರೆ ಈ ಸಮಯ ನಾವೇನು ಇನ್ವೆಸ್ಟ್ ಮಾಡ್ತಿದ್ದೀವಲ್ಲ, ಡೆಫಿನೇಟ್ಲಿ ನಮಗಿದು ಕಳೆದು ಹೋಗಲ್ಲ. ನೀವು ಎಷ್ಟು ನಾಲೆಜ್ನ ತೊಗೋತೀರೋ ಅಷ್ಟು ಪರ್ಮನೆಂಟಾಗಿ ನಿಮ್ಮ ಮೈಂಡಲ್ಲಿರೋಂಗೆ ತೊಗೊಳ್ಳಿ. ಎಕ್ಸಾಮ್ ಪರ್ಪಸ್ಗೆ ಅಂತ ಡೆಫಿನೆಟ್ಲಿ ತೊಗೋಬೇಡಿ. ಸೊ ಈ ಸಮಯ ನೀವೇನು ಓದೋದಕ್ಕೆ ಅಂತ ಇನ್ವೆಸ್ಟ್ ಮಾಡ್ತಿದ್ದೀರಲ್ವಾ, ಯಾವತ್ತಿಗೂ ಡೆಫಿನೆಟ್ಲಿ ನಿಮಗೆ ಆ ಒಂದು ಟೈಮ್ ನಿಮಗೆ ಯಾವತ್ತಿಗೂ ನಿಮಗೆ ಹಾಳು ಮಾಡಲ್ಲ. ಒಂದು ಮಾತು ನಾನು ಯಾವಾಗಲೂ ಹೇಳ್ತೀನಿ, ಏನಂತ ಅಂದರೆ, ಐ ಎಕ್ಸೆಪ್ಟ್ ಎವ್ರಿಥಿಂಗ್. ಫೇಲ್ಯೂರ್ನು ಎಕ್ಸೆಪ್ಟ್ ಮಾಡ್ತೀನಿ, ಸಕ್ಸಸ್ನು ಎಕ್ಸೆಪ್ಟ್ ಮಾಡ್ತೀನಿ. ಯಾಕೆ ಅಂತ ಅಂದರೆ, ಎಕ್ಸ್ಪೆಕ್ಟೇಷನ್ ಇದ್ದಷ್ಟು ನಮ್ಗೆ ಹರ್ಟ್ ಆಗೋದು ಗ್ಯಾರಂಟಿ ಅದು. ಯಾಕೆಂದ್ರೆ ನಿಮ್ಗೆ ಇಷ್ಟು ವರ್ಷದಲ್ಲಿ ನಿಮಗೆ ಗೊತ್ತಾಗಿರುತ್ತೆ. ಆ್ಯಂಡ್ ಒಂದು ವಿಚಾರ ಹೇಳ್ತೀನಿ ಕೇಳಿ, ಸಕ್ಸಸ್ನ ನಾವು ನೋಡೋದಕ್ಕೆ ರೆಡಿ ಇದ್ದೀವಿ ಅಂತ ಅಂದರೆ ಫೇಲ್ಯೂರ್ ನೋಡೋಕ್ಕೂ ನಾವು ರೆಡಿ ಇರಲೇಬೇಕು. ಯಾಕೆಂದರೆ ಲೈಫ್ ಈಸ್ ಆಲ್ ಅಬೌಟ್ ದಿ ಬ್ಯಾಲೆನ್ಸಿಂಗ್ ಆಫ್ ದಿ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ಸ್. ಸೊ ನಾನು ಹೇಳೋದಿಷ್ಟೇನೆ, ನಿಮಗೆಲ್ಲರಿಗೂ ಅರ್ಥ ಆಗಿರುತ್ತೆ. ಸೊ ಫೇಲ್ಯೂರ್ಸ್ ಬಂದಾಗ ಫೇಲ್ಯೂರ್ ಅಂತ ಅಂದ್ಕೊಬೇಡಿ, ಇಟ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಅಂದ್ಕೊಳ್ಳಿ. ಯಾಕೆಂದರೆ ನಮ್ಮಲ್ಲಿ ಎಲ್ಲರೂ ನನಗೆ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ದೊಡ್ಡಪ್ಪ ಯಾವಾಗಲೂ ಹೇಳ್ತಿರ್ತಾರೆ,
ಸೋಲು ಸೋಲಲ್ಲ, ಗೆಲುವಿಗೆ ಅದೇ ಮೊದಲ ಮೆಟ್ಟಿಲು ಅಂತ ಅಂದ್ಬಿಟ್ಟು. ಯಾಕೆಂದರೆ ಸೋತಾಗ ನಾವು ಹೆದರಿ ನಾನು ಹಿಂದೆ ಕೂತ್ಕೊಂಡೆ ಅಂದರೆ ಅದು ಸತ್ತಂಗೆ. ಸೋತಾಗ ನಾನಿಲ್ಲ, ನಾನು ಏನಾದ್ರು ಒಂದು ಪ್ರಯತ್ನ ಮಾಡ್ತೀನಿ ಅಂತ ಮುಂದೆ ಹೋದಾಗಲೇ ಅದು ನಮ್ಮ ಮೊದಲನೇ ಗೆಲುವಾಗಿರುತ್ತೆ. ವಾಟ್ ಎವರ್ ನಾವು ಅಚೀವ್ ಮಾಡ್ತೀವೋ ಬಿಡ್ತೀವೋ, ಬಟ್ ಈ ಒಂದು ಡಿಫಿಕಲ್ಟ್ ಸಿಚುಯೇಷನ್ನಲ್ಲಿ ನಾವು ಸಿಲುಕೊಂಡು ನಾವು ಇಷ್ಟೆಲ್ಲ ಓದಬೇಕು ಅಂತ ಅಂದ್ಬಿಟ್ಟು ನಾವು ಬಂದಿದ್ದೀವಿ ಅಂತಂದರೆ, ಆ್ಯಂಡ್ ನಮ್ಮ ಡೆಸ್ಟಿನಿಯಲ್ಲಿ ಕರ್ಕೊಂಡು ಬಂದಿದೆ ಅಂತಂದರೆ ಡೆಫಿನೆಟ್ಲಿ ಸಮಥಿಂಗ್ ಗುಡ್. ನಾಳೆ ದಿನ ನಾವು IAS ಆಫೀಸರ್ಸ್ ಆಗಲಿಲ್ಲ ಅಂದರೂ ನಾವು ಅಟ್ಲೀಸ್ಟ್ ಮೆಂಟರ್ಸ್ ಆಗ್ಬೋದು, ಅಟ್ಲೀಸ್ಟ್ ಒಂದು 4 ಜನ ನಮ್ಮಿಂದ ಇನ್ನೇನಾದ್ರು ಸಹಾಯ ಆಗ್ಬೋದು, ಇಲ್ವಾ ನಮಗೇ ಸಹಾಯ ಆಗ್ಬೋದು, ಯಾರಿಗೆ ಗೊತ್ತಿದೆ. ನಾಲೆಡ್ಜ್ ಯಾವತ್ತಿಗೂ ಹಾಳಾಗಲ್ಲ. ಡೋಂಟ್ ವರಿ, ಅವ್ರಿಗೆ ಕೆಲಸ ಸಿಗ್ತಿದೆ, ನಾನು ಎಷ್ಟು ಓದಿದ್ರು ನನಗೆ ಕೆಲಸ ಸಿಗ್ತಿಲ್ಲ. ಹೌದು ಗುರು, ನಮಗೆ ಕೆಲಸ ಸಿಗ್ತಿಲ್ಲ. ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ರಿಯಾಲಿಟಿ. ಯಾಕೆಂದರೆ ನಾವು ರಿಯಾಲಿಟಿನ ಅಕ್ಸೆಪ್ಟ್ ಮಾಡೋವರೆಗೂ ನಮಗೆ ಸಿಗ್ತಾ ಹೋಗಲ್ಲ. ಕನ್ಸಿಸ್ಟೆನ್ಸಿ ಇರಲಿ, ಎಷ್ಟಾಗುತ್ತೋ ಅಷ್ಟು ಓದ್ಕೊಳ್ಳಿ, ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಇರಲಿ. ನಮಗೆ ನಮ್ಮ ಗೋಲ್ ನೀಟಾಗಿ ಕ್ಲಿಯರ್ ಆಗಿರಲಿ, ಆ್ಯಂಡ್ ಅಚೀವ್ ಮಾಡುವಂತಹ ಒಂದೇ ಯೋಚನೆ ನಮ್ಮ ತಲೆಯಲ್ಲಿರಲಿ. ಆ್ಯಂಡ್ ಡೈಲಿ ರೊಟೀನ್ಸ್ ಓದ್ಕೊಳ್ಳೋದು ನೀವು ಹಾಕ್ಕೊಂಡ್ರಿ, ಆ್ಯಂಡ್ ಯಾವಾಗಲೂ ಸಕ್ಸಸ್ ಜೊತೆಗೆ ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಮನಸ್ಸು ಬರಲಿ. ಇನ್ನು 3 ರೆಸಲ್ಯೂಷನ್ಸ್ ತುಂಬ ಮುಖ್ಯ ಇದೆ. ಬನ್ನಿ ನೋಡೋಣ. ಪ್ರಿಯಾರಿಟೈಸ್ ಯುವರ್ ಸೆಲ್ಫ್ ಫಸ್ಟ್. ಯಾಕೆ ಅಂತ ಅಂದರೆ, ಮೊದಲನೇದಾಗಿ ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ ಅಂತಂದರೆ ಜಸ್ಟ್ ಥಿಂಕ್ ವಿ ಆರ್ ರಿಯಲಿ ಬ್ಲೆಸ್ಡ್. ಯಾಕೆ ಅಂತ ಅಂದರೆ ತುಂಬಾ ಕ್ರಿಯೇಚರ್ಸ್ ಈ ಭೂಮಿ ಮೇಲಿದೆ, ಆ್ಯಂಡ್ ನಾವಿದ್ದೀವಿ ಅಂದಾಗ ನಾವು ಇಷ್ಟು ಬ್ಯೂಟಿಫುಲ್ ಆಗಿದ್ದೀವಿ ಅಂತ ಅಂದರೆ, ನಾನು ಕರಗಿದ್ದೀನಿ, ನಾನು ಸಣ್ಣಕ್ಕಿದ್ದೀನಿ, ಕುಳ್ಕಿದ್ದೀನಿ, ನಾನು ದಪ್ಪಗಿದ್ದೀನಿ ಅಂತೆಲ್ಲ ದಯವಿಟ್ಟು ಥಿಂಕ್ ಮಾಡಬೇಡಿ. ಜಸ್ಟ್ ನಾನೊಬ್ಬ ಫ್ರೆಂಡಾಗಿ ಕೂತ್ಕೊಂಡು ನಾನಿಲ್ಲಿ ಹೇಳ್ತಿದ್ದೀನಿ, ಥಿಂಕ್ ಯು ಆ್ಯಸ್ ಅ ಬ್ಯೂಟಿಫುಲ್. ಯಾಕೆಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ರೂಪ ಇದೆ. ಆ ರೂಪವನ್ನು ನೋಡಿ, ನನಗೆ ಬ್ಯೂಟಿ ಅಂತ ಅಂದರೆ ಒಬ್ಬ ವ್ಯಕ್ತಿಯ ಯೋಗ್ಯತೆ. ಆ ವ್ಯಕ್ತಿಯ ಯೋಗ್ಯತೆ ಮೇಲೆ ಪ್ರತಿಯೊಂದು ಬ್ಯೂಟಿನೂ ನಿಂತಿರುತ್ತೆ. ಯಾಕೆ ಅಂತ ಅಂದರೆ, ನಾನು ಯಾರ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಲ್ಲ. ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿದ್ದು ದೊಡ್ಡ ಫೆರಾರಿ ಕಾರಲ್ಲಿ ನಿಮ್ಮ ಮುಂದೆ ಬಂದು ನಿಂತ್ಕೊಂಡು ತುಂಬ ವಿಯರ್ಡಾಗಿ ಆಡಿಕೊಂಡು, ವಿಯರ್ಡ್ ಅಂತ ಅನ್ನೋದಕ್ಕಿಂತ ತುಂಬ ಇಗೋಯಿಸ್ಟಿಕ್ ಆಗಿ ಆಡಿಕೊಂಡು ಇದ್ದಾಗ ನೀವು ಅವ್ರ ಹತ್ರ ಹೋಗಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ? ಅದೇ ದೊಡ್ಡ ಶ್ರೀಮಂತ, ದೊಡ್ಡ ಕಂಪ್ನಿ ಓನರ್, ಅವ್ರ ಹೆಸ್ರು ಹೇಳೋದೇ ಬೇಡ, ನನಗೆ ಅವ್ರ ಹೆಸರು ನೆನಪಿಸ್ಕೊಂಡ್ರೆ ಸಾಕು, ಮುಖದಲ್ಲಿ ಒಂದು ರೀತಿ ಕಳೆನೇ ಬಂದ್ಬಿಡುತ್ತೆ. ಅವ್ರು ನಿಮ್ಮ ಮುಂದೆ ಬಂದಾಗ ಮಾಮೂಲಿ ಅವ್ರ ಸಿಂಪ್ಲಿಸಿಟಿ ನೋಡಿದರೆ ಸಾಕು ಗೊತ್ತಾಗುತ್ತೆ, ಆ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿರ್ತಾರೆ. ಅವ್ರ ಜೊತೆ ಹೋಗಿ ಯಾರೇ ಆಗಲಿ ಅಟ್ಲೀಸ್ಟ್ ಒಂಚೂರು ಮೇಡಮ್, ಹಾಯ್ ಮೇಡಮ್, ಅಟ್ಲೀಸ್ಟ್ ಒಂದು ಆಟೋಗ್ರಾಫ್ ಮೇಡಮ್, ನಿಮ್ಮ ಜೊತೆ ನಾನು ಅಟ್ಲೀಸ್ಟ್ ಒಂದು ಫೋಟೋ ತೆಗೆಸ್ಕೋಬೇಕಂತ ಅಟ್ಲೀಸ್ಟ್ ಏನಾದರೂ ಹೇಳಬೇಕಂತ ಅನಿಸುತ್ತೆ. ಇಲ್ಲೇ ಗೊತ್ತಾಗುತ್ತಲ್ವ ಯಾರು ಯಾವ ರೀತಿ ಅಂತ ಅಂದ್ಬಿಟ್ಟು. ಈ ರೀತಿ ನಾವು ಅವ್ರನ್ನ ನೋಡಿ ನಾವು ಜಡ್ಜ್ ಮಾಡಬೇಕಾದ್ರೆ ನಾವು ಹೇಗಿರಬೇಕು ಅನ್ನೋದು ನಮಗೂ ಮ್ಯಾಟ್ರ್ ಆಗುತ್ತಲ್ವ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಫಸ್ಟು ನಿಮ್ಮನ್ನು ನೀವು ಪ್ರಿಯಾರಿಟೈಸ್ ಮಾಡ್ಕೊಳ್ಳಿ. ನಾವಿವತ್ತು ಈಗಿರ್ಬೋದು, ನಾಳೆ ದಿನ ನಾವು ಹಾಗೂ ಆಗ್ಬೋದು. ನಮ್ಮನ್ನು ನಾವು ಪ್ರಿಯಾರಿಟೈಸ್ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ, ನಮಗೆ ಈ ಒಂದು ಬಾಡಿ ಏನು ಸಿಕ್ಕಿದೆ, ಎವ್ರಿಥಿಂಗ್ ಈಸ್ ಆಫ್ ಗಾಡ್ ಗ್ರೇಸ್ ಆ್ಯಂಡ್ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್. ಈ ಬಾಡಿನ ನಾವು ನೀಟಾಗಿ ಇಟ್ಕೊಂಡಿದ್ರೆ ಮಾತ್ರ ನಮ್ಗೆ ಎಲ್ಲದರಲ್ಲೂ ಸಕ್ಸಸ್ ಸಿಗುತ್ತೆ. ಒಂದೇ ಒಂದು ಏನಾಗಿರ್ಬೋದು, ಇಟ್ ಮೇ ಬಿ ಮೆಂಟಲ್ ಇಲ್ನೆಸ್ ಆಗಿರ್ಬೋದು, ಅಥವಾ ಫಿಸಿಕಲ್ ಏನೇ ಒಂದು ಪ್ರಾಬ್ಲಮ್ ಆಯಿತು ಅಂದ್ರೂ ಕೂಡ ನೀವೇನು ಇವಾಗ ಫೋಕಸ್ ಮಾಡ್ತಿದ್ರಲ್ಲ ಅದನ್ನು 100% ನಿಮ್ಮ ಕೈಲಿ ಕೊಡಲಿಕ್ಕಾಗಲ್ಲ. ನಿಮಗೆ ನೀವು ಫಸ್ಟ್ ಪ್ರಿಯಾರಿಟಿ ಆಗಿರಿ. ನಾನು ಯಾರಿಗೋ ಮೆಸೇಜ್ ಮಾಡ್ತಿದ್ದೀನಿ, ಅವ್ರು ನನಗೆ ರಿಪ್ಲೈ ಮಾಡ್ತಿಲ್ಲ, ಅವ್ರಿಗೆ ನಾನು ಬೆಗ್ ಮಾಡ್ಕೊಂಡು ಕೂರ್ತೀನಿ, ವೈಂಡ್ ಅಪ್. ಇದು ಸಮಯ ಅಲ್ಲ. ನೀವು ಅವ್ರಿಗೋಸ್ಕರ ಏನು ಸಮಯನ ನೀವು ಕೊಡ್ತಿದ್ರಲ್ಲ ಅದನ್ನೇ ನೀವು ಓದೋದಕ್ಕೆ ಕೊಡಿಪ್ಪ, ಡೆಫಿನೆಟ್ಲಿ ನೀವು ಮುಂದೆ ಬರ್ತೀರಾ. ಆ್ಯಂಡ್ ತುಂಬ ಜನ ಪ್ರಿಯಾರಿಟಿನೇ ಇರಲ್ಲ, ಅಯ್ಯೋ ನನ್ನ ಫ್ರೆಂಡು ಅಂತ ಓಡಾಡ್ತಿರ್ತಾರೆ. ಅವ್ರು ಮುಂದೆ ಬಂತು ಅಂದರೆ ಫ್ರೆಂಡು ಅಂತ ಹೇಳ್ಕೊಡೋದಕ್ಕೆ ಇವ್ರಿಗೆ ನಾಚಿಕೆ ಆಗ್ತಾ ಇರುತ್ತೆ. ಅಂಥವ್ರನ್ನ ಏನಕ್ಕೆ ನೀವು ಫ್ರೆಂಡು ಅಂತ ಅಂದ್ಕೊಬೇಕು? ತುಂಬ ಜನ ನಾನು ಹೇಳ್ತೀನಿ, ನೋಡ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಫಸ್ಟು ನಿಮಗೇನು ಬೇಕು ಅದನ್ನು ನೀವು ಪ್ರಿಯಾರಿಟೈಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗಿಂತ ಈ ವರ್ಲ್ಡಲ್ಲಿ ಯಾರೂ ಚೆನ್ನಾಗಿಲ್ಲ. ಆ್ಯಂಡ್ ನಿಮ್ಮಷ್ಟು ಹೆಲ್ದಿಯಾಗಿ ಫಿಟ್ಟಾಗಿ ಯಾರೂ ಕೂಡ ನೀವು ಮಾಡ್ತಿರೋಂಥ ಕೆಲಸನ ಮಾಡ್ತಾನೇ ಇಲ್ಲ. ಯಾಕೆ ಅಂತಂದರೆ ಒಬ್ಬೊಬ್ಬರು ಜೀವನದಲ್ಲಿ ಅವ್ರವ್ರು ಮಾಡ್ತಿರೋಂಥ ಸ್ಟ್ರಗಲ್ಸ್ ಅವರಿಗಷ್ಟೇ ಗೊತ್ತಿರುತ್ತೆ ಹೊರತು ಇನ್ಯಾರಿಗೂ ಗೊತ್ತಿರಲ್ಲ. ಆ್ಯಂಡ್ ಮೊದಲನೇದಾಗಿ ನಿಮ್ಮ ಮೇಲೆ ನಿಮ್ಮ ಫೋಕಸ್ ಕಂಪ್ಲೀಟ್ ಆಗಿರಲಿ. ನಿಮಗೇನು ಬೇಕೋ ಅದ್ರ ಮೇಲೆ ಇರಲಿ, ಅದ್ರ ಜೊತೆಗೆ ನಿಮ್ಮ ಹೆಲ್ತ್ ಮೇಲಿರಲಿ ಆ್ಯಂಡ್ ನಿಮ್ಮ ಗೋಲ್ಸ್ ಮೇಲಿರಲಿ. ಪ್ರತಿಯೊಬ್ಬರ ಎಕ್ಸ್ಪೆಕ್ಟೇಷನ್ಸ್ನ ನೀವು ರೀಚ್ ಆಗ್ತಾ ಹೋಗ್ತೀರಾ ಅಂದರೆ, ಒಬ್ರಿಗೆ ನೀವು ಸೈಂಟಿಸ್ಟ್ ಆಗಬೇಕಾಗತ್ತೆ, ಒಬ್ಬರಿಗೆ ನೀವು ಬೆಗ್ಗರ್ ಆಗಬೇಕಾಗತ್ತೆ, ಇನ್ನೊಬ್ಬರಿಗೆ ಡ್ಯಾಶ್, ಆ ರೀತಿ ಆಗಬೇಕಾಗುತ್ತೆ. ಯಾಕೆ ಬೇಕು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಅಂತ ಅಂದ್ಕೊಂಡು ಹೋಗೋದಕ್ಕಿಂತ ನಿಮಗೇನು ಗೋಲ್ಸ್ ಇದೆ ಅದನ್ನು ನೀವು ಕೂತ್ಕೊಳ್ಳಿ, ಪೇರೆಂಟ್ಸ್ ಜೊತೆ ಮಾತಾಡಿ. ಯಾರ ಪೇರೆಂಟ್ಸು ಕೂಡ ಮಕ್ಕಳು ಹಾಳಾಗಲಿ ಅಂತ
ನಿಜವಾಗ್ಲೂ ಬಯಸಲ್ಲ. ಸೊ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ನಾನು ರೀತಿ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ಅವ್ರು ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ಹೆಲ್ಪ್ ಮಾಡ್ದಲೇ ಇರೋಂಥ ಕಂಡೀಷನ್ಸ್ ಇದ್ದಾಗ ನಾವು ಕೂಡ ಕೆಲವೊಂದನ್ನು ನಾನು ಹೇಳಿದ್ನಲ್ವ, ನಾವು ಪ್ರಿಯಾರಿಟೈಸ್ ಮಾಡ್ಕೋಬೇಕಾಗತ್ತೆ. ಸೊ ಆವಾಗೇನು ಮಾಡಬೇಕಂದ್ರೆ ಬ್ಯಾಲೆನ್ಸ್ ಮಾಡಬೇಕು ಜೀವನದಲ್ಲಿ. ನನ್ನ ಸ್ಟಡೀಸ್ ಆ್ಯಂಡ್ ನನ್ನ ಪ್ರಿಯಾರಿಟಿನೂ ನಾನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಆ್ಯಂಡ್ ಲೈಫ್ನು ನಾನು ಈಸಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಸ್ಮೂತಾಗಿ ಮೂವ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನನಗೆ ಜೀವನನ ಬ್ಯಾಲೆನ್ಸ್ ಮಾಡಲಿಕ್ಕಾಗ್ತಾ ಇಲ್ಲ, ನಾನು ಯಾವುದಾದ್ರೂ ಒಂದೊಂದು ಕಳ್ಕೊತೀನಿ, ನಾನು ನನ್ನ ಗೋಲ್ಸ್ ಕಡೆಗೆ ಹೋಗ್ತೀನಿ ಅಥವಾ ಇನ್ನೊಂದು ಕಡೆಗೆ ಹೋಗ್ತೀನಿ ಅಂತ ಅನ್ನೋದಾದರೆ, ನೀವೇನು ಕಳ್ಕೊಂಡಿದ್ದೀರಲ್ಲ ಅದನ್ನು ಮರೆತು ಮುಂದೆ ನಡೀತೀನಿ ಅಂತಂದರೆ ಮಾತ್ರ ಕಳ್ಕೊಳ್ಳೋದಕ್ಕೆ ಇಚ್ಛಿಸಿ. ಇಲ್ಲ ನಾನು ಅದನ್ನು ಕಳ್ಕೊಂಡಿದ್ರು ಇಡೀ ಜೀವನ ನೆನ್ಪಿಟ್ಕೋತೀನಿ ಅಂದರೆ ಇಟ್ ಈಸ್ ವೇಸ್ಟ್. ಅದನ್ನು ನೀವು ಕಳ್ಕೊಂಡೇ ಇರಲ್ಲ ನಿಮ್ಮ ಇಡೀ ಜೀವನದ ಪೂರ್ತಿ. ಅದಕ್ಕೋಸ್ಕರ ಪ್ರಿಯಾರಿಟಿ ಮ್ಯಾಟರ್ಸ್. ನೀವೇನು ಮಾಡ್ತಿರೋ ಅದು ನಿಮಗೋಸ್ಕರ ಆ್ಯಂಡ್ ನಿಮ್ಮವ್ರಿಗೋಸ್ಕರನೇ ಮಾಡಿ. ಸೊ ನೆಕ್ಸ್ಟ್ ರೆಸಲ್ಯೂಷನ್ ನೋಡೋಣ. 4th ರೆಸಲ್ಯೂಷನ್ ಬಂದುಬಿಟ್ಟು ಸ್ಟಾಪ್ ವರಿಂಗ್ ಅಬೌಟ್ ಅದರ್ಸ್ ಒಪಿನಿಯನ್. ಸೊ ಇದನ್ನು ಹಿಂದಿನ ರೆಸಲ್ಯೂಷನ್ಲೂ ಹೇಳಿದ್ದೀನಿ, ಬಟ್ ಅಂದರೂ ಹೇಳ್ತಿದ್ದೀನಿ. ಮೊದಲನೇದಾಗಿ ಯಾವತ್ತೂ ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೊಳ್ಳಿ. ಸೊ ಅವಾಗಷ್ಟೇ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮವ್ರು ಏನು ನಿಮ್ಮನ್ನು ಜಡ್ಜ್ ಮಾಡ್ತಾರಲ್ಲ, ಸೊ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವು ಯಾರ ಹತ್ರನಾದ್ರು ಹೋಗಿ ನಾನು ಹಿಂಗಿದ್ದೀನಲ್ಲ ಇದು ಸರಿನಾ ಅಂತ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಆ ಜಡ್ಜ್ಮೆಂಟ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಗಿದ್ರೆ ಮಾತ್ರ ನೀವು ಅವ್ರ ಹತ್ರ ಹೋಗಿ ಕೇಳಿ. ಇಲ್ಲ ಅಂತಂದ್ರೆ ಏನಾಗುತ್ತೆ ಗೊತ್ತಾ, ಅಕ್ಸೆಪ್ಟೆನ್ಸಿ ನಮ್ಮಲ್ಲಿ ಇಲ್ಲ ಅಂತಂದರೆ ಯಾರಿಗಾದ್ರೂ ಹೋಗಿ ನಾವು ಏನಾದ್ರು ಒಂದು ಜಡ್ಜ್ಮೆಂಟ್ ಕೇಳ್ತೀವಿ ಅಂದಾಗ ನಮ್ಗೆ ಹರ್ಟ್ ಆಗೋದು ಸಾಧ್ಯತೆ ಇದೆ. ಏಕೆ ಅಂತಂದರೆ ಈಗ ಸಡನ್ನಾಗಿ ನೀವು ಬಂದುಬಿಟ್ಟು ಮೇಡಮ್ ನಾನು ಇಷ್ಟು ಓದ್ತಿದ್ದೀನಿ ಇಷ್ಟು ಸಾಕಾ ಅಂತ ಹೇಳಿದಾಗ ಇಷ್ಟು ಸಾಕಪ್ಪ ಅಯ್ಯೋ ಇಷ್ಟು ಓದಿದ್ರೆ ನೀನು ಫುಲ್ ಟಾಪಲ್ಲಿ ಬರ್ತೀಯಾ ಅಂತ ನಾನು ಹೇಳಿಬಿಟ್ರೆ ಸೊ ನೀವು ಎಲ್ಲಿದ್ದರೆ ಅಲ್ಲಿಗೆ ಸೀಮಿತ ಆಗ್ತೀರ. ಅದೇ ನಾನು ಇಲ್ಲಪ್ಪ ಯು ಹ್ಯಾವ್ ಟು ಡೂ ಬೆಟರ್ ಸಮಥಿಂಗ್, ನೀನು ಇದ್ರ ಮೇಲೆ ಫೋಕಸ್ ಮಾಡು, ಈ ಸಬ್ಜೆಕ್ಟ್ ನೀನು ಚೆನ್ನಾಗಿದೆಯಾ ಈ ಸಬ್ಜೆಕ್ಟ್ನು ಅದೇ ರೀತಿ ನೀನು ಓದು ಅಂತ ಹೇಳಿದಾಗ ಸೊ ಎಸ್ ನಾನು ಏನಾದ್ರು ಒಂದು ಮಾಡಬೇಕು, ಹೌದು ಇದ್ರಲ್ಲಿ ನಾನು ಬೆಟರ್ ಇದ್ದೀನಿ ಅಂದರೆ ಇದ್ರಲ್ಲಿ ನಾನು ಬೆಸ್ಟ್ ಆಗಲೇಬೇಕು, ಹೌದು ಅಂತ ನೀವು ಮುಂದೆ ಬರ್ತೀರಾ. ಸೊ ಜಡ್ಜ್ಮೆಂಟ್ ಯಾರ ಹತ್ರ ನೀವು ಕೇಳ್ತಿರಲ್ವ ಅದ್ರಲ್ಲಿ ಎಕ್ಸೆಪ್ಟ್ ಮಾಡ್ಕೊಳ್ಳೋವಂಥ ಗುಣ ನಿಮಗಿರಲಿ. ಅದೇ ನೀವು ಬೇಡ ಅಂದರೂ ಬಂದು ನಿಮ್ಮನ್ನು ಜಡ್ಜ್ ಮಾಡ್ತಾರೆ ಅಂತಂದರೆ ಜಸ್ಟ್ ಡೋಂಟ್ ವರಿ ಅಬೌಟ್ ದೆಮ್. ಅವ್ರು ಸುಮ್ಮನೆ ಎಲ್ಲದಕ್ಕೂ ಜಡ್ಜ್ ಮಾಡೋದಕ್ಕೆ ಇದ್ದೇ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅಕ್ಕಪಕ್ಕದಲ್ಲಿರೋದೇ ಅದಕ್ಕೋಸ್ಕರ. ನೀವು ನಡೀತಿರೋಂಥ ದಾರಿ ಮೇಲೆ ನಿಮಗೆ ನಂಬಿಕೆ ಇತ್ತು ಅಂತಂದರೆ, ನೀವು ನಡೀತಿರೋ ದಾರಿ ನಿಮಗೆ ಕರೆಕ್ಟ್ ಅಂತ ಅನಿಸಿದೆ ಆ್ಯಂಡ್ 4 ಜನಕ್ಕೆ ಆ ದಾರಿಯಿಂದ ತುಂಬ ಒಳ್ಳೆಯದಾಗುತ್ತೆ ಅಂದರೆ ಡೆಫಿನೆಟ್ಲಿ ಇಟ್ಸ್ ವೆರಿ ಗುಡ್ ಗೋಲ್ ಅಂತ. ಸೊ ನೆಕ್ಸ್ಟ್ ಹೋಗೋಣ. ಲರ್ನ್ ಟು ಲೆಟ್ ಗೋ. ಹೌದು, ಎಷ್ಟು ವರ್ಷ ಅಂತ ಇನ್ನೂ ಒಬ್ಬ ವ್ಯಕ್ತಿನ ಮರಿದಲ್ಲೇ ಹಾಗೆ ಇಟ್ಕೊತೀರಾ, ಅಥವಾ ಕೆಲವು ಪಾಸ್ಟ್ಗಳನ್ನ ಮರಿದಲ್ಲೇ ಹಾಗೆ ಇಟ್ಕೊತೀರಾ, ಸಾಯೋವ್ರಿಗೆ ಇಟ್ಕೊತೀರಾ. ಸೊ ಎಂಡ್ ಆಫ್ ದಿ ಡೇ ಯಾವತ್ತಾದ್ರೂ ಗೊತ್ತಿದೆಯಾ ನಮ್ಮ ಲೈಫ್ ಯಾವತ್ತು ಎಂಡ್ ಆಗುತ್ತೆ ಅಂತ? ಸೊ ಅಲ್ಲಿ ತನಕ ಇಟ್ಕೊತೀನಿ ಅಂತ ಹೇಳಲಿಕ್ಕೆ. ಲೆಟ್ ಇಟ್ ಗೋ. ನಾವು ಬದುಕೋದು ಎಷ್ಟು ದಿನ ಅಂತಲೇ ನಮಗೆ ಗೊತ್ತಿರಲ್ಲ. ಸೊ ಪಾಸ್ಟ್ನೆಲ್ಲ ಇಟ್ಕೊಂಡು ನಾನು ನಾನು ಯಾವಾಗಲೂ ಎಲ್ಲರಿಗೂ ಹೇಳ್ತಿರ್ತೀನಿ, ನನಗೆ ಯಾರ ಮೇಲಾದ್ರೂ ಕೋಪ ಬಂತು, ಅದು ನಾನು ದ್ವೇಷ ಸಾಧಿಸಬೇಕು ಅಂತಂದರೆ ಮೇ ಬಿ ನೆಕ್ಸ್ಟ್ ಜನ್ಮ ನನಗೆ ಹಿಂಗೆ ಸಿಕ್ಕಿ ಆ ವ್ಯಕ್ತಿನೂ ಸಿಕ್ತು ಅಂದರೆ ಡೆಫಿನೆಟ್ಲಿ ನಾನು ಅದನ್ನೇ ಸಾಧಿಸ್ತೀನಿ. ಬಟ್ ಈ ಜನ್ಮದಲ್ಲೇ ನನಗೆ ಆ ವ್ಯಕ್ತಿಗೆ ಎಷ್ಟು ವರ್ಷ ಇಲ್ಲಿ ಇರೋದಕ್ಕೆ ಋಣ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ ಅಂದಾಗ ಹೌ ಕೆನ್ ಐ ಅಲ್ವಾ? ಸೊ ಡೋಂಟ್ ವರಿ. ಮನಸ್ಸಲ್ಲಿ ಎಷ್ಟು ನಾವು ಈ ರೀತಿ ಪರ್ಸ್ನಲ್ ಗ್ರಡ್ಜಸ್ನ ಆ್ಯಂಡ್ ಮಿಸ್ಟೇಕ್ಸನ್ನು ಆ್ಯಂಡ್ ರಿಗ್ರೆಟ್ ಪಶ್ಚಾತ್ತಾಪಗಳನ್ನು ಒಳಗಡೆ ಇಟ್ಕೊತೀವೋ ಅಷ್ಟು ನಮ್ಮಲ್ಲಿ ಹೆವಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನಮ್ಮ ಮನಸ್ಸಲ್ಲಿ ಬೇರೆದಕ್ಕೆ ಜಾಗ ತುಂಬಿರಲ್ಲ ಆ್ಯಂಡ್ ಬೇರೆದಕ್ಕೆ ಜಾಗ ಕೊಡಲಿಕ್ಕಾಗಲ್ಲ. ಯಾಕೆ ಅಂತಂದರೆ ಎಂಟಿ ವೆಸಲ್ ಒಳಗೆ ನೀವು ಏನು ಬೇಕಾದ್ರೂ ತುಂಬೋದು. ವೆನ್ ಇಟ್ ಈಸ್ ಹಾಫ್ ಫಿಲ್ಡ್ ಆಲ್ಸೋ ನೀವು ಏನಾದ್ರು ಅರ್ಧ ಫಿಲ್ ಮಾಡ್ಬೋದು. ಆಲ್ಮೋಸ್ಟ್ ಫಿಲ್ ಆಗಿರೋಂಥದಕ್ಕೆ ನೀವು ಏನು ಫಿಲ್ ಮಾಡಿದ್ರೂ ಅದು ಒಳಗೆ ಹೋಗಲ್ಲ. ಅದಕ್ಕೋಸ್ಕರ ನೀವು ಈ ಒಂದು ಪಾತಿಗೆ ಬರ್ತಿದ್ದೀರಾ, ಆಸ್ಪಿರೆಂಟ್ ಲೈಫಲ್ಲಿ ನೀವಿದ್ದೀರಾ ಅನ್ನೋದಾದರೆ ದಯವಿಟ್ಟು ಮೊದಲನೇದಾಗಿ ಎಲ್ಲದನ್ನು ಕ್ಷಮಿಸೋವಂಥ ಗುಣ ನಿಮಗೆ ಬರಲಿ. ಯಾವ ರೀತಿ ಗುಣ ಅಂತಂದರೆ, ಹಿಂದೆ ಪಾಸ್ಟ್ನ ಮಾತ್ರ, ಇನ್ನು ಮುಂದೆ ಹೋಗ್ತಿರೋದನ್ನ ನಾನು IAS ಆಗಿ ಅವ್ರನ್ನ ಕ್ಷಮಿಸ್ತೀನಿ ಅಂದರೆ ಅವೆಲ್ಲ ಆಗಲ್ಲ. ನಾನು ಹೇಳ್ತಿರೋದು ಪಾಸ್ಟನ್ನ ಕ್ಷಮಿಸಿ. ನಮ್ಮ ಪಾಸ್ಟ್ ಇವಾಗ ಆಲ್ರೆಡಿ ಕಳೆದೋಗಿದೆ ಅಲ್ವಾ? ಸೊ ನಮ್ಮ ಮುಂದೆ ಫ್ಯೂಚರ್ ಅನ್ನೋ ಡೋರ್ ಇದೆ. ಸೊ ಆ ಡೋರ್ನ ಓಪನ್ ಮಾಡಲಿಕ್ಕೆ ನಮ್ಮ ಹತ್ರ ಇರೋಂಥ ಕೀ ಹೆಸರು ಪ್ರೆಸೆಂಟ್ ಅಂತ. ಸೊ ಆ ಪ್ರೆಸೆಂಟ್ ಅನ್ನೋ ಕೀನ ತಗೊಂಡು ಫ್ಯೂಚರ್ ಅನ್ನೋ ಡೋರ್ನ ನೀವು ಓಪನ್ ಮಾಡ್ತು ಅಂತ ಅಂದರೆ ತುಂಬ ಒಳ್ಳೆ ಆಪರ್ಚುನಿಟೀಸ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಸೊ accept the good things and neglect the bad things. And I always say, ಆ್ಯಂಡ್ ಇದು ದೇವಿಕನ ಸಿದ್ಧಾಂತ ಅಂತ ಹೇಳ್ಬೋದು, ನಾನು ತುಂಬ ಹೇಳ್ತೀನಿ ನಮ್ಮ ಮನೆಯವ್ರಿಗೆ ನಾನು ಹಿಂಗೆ ಇರೋದು ಅಂತ. ಏನಂತ ಅಂದರೆ ನಾನೊಂದು ರೂಲ್ ಫಾಲೋ ಮಾಡ್ತೀನಿ, ಐ ವಿಲ್ ಫರ್ಗೆಟ್ ಲೆಟ್ ದೆಮ್ ರಿಗ್ರೆಟ್ ಅಂತ. ಸೊ ಏನಂತ ಅಂದರೆ ನಾವಿವತ್ತು ಮರ್ತುಬಿಟ್ಟು ಬಿಡು ಹೋಗಲಿ ಅಂತ ನಾವು ಕ್ಷಮಿಸ್ಬೋದು. ಬಟ್ ನಾಳೆ ದಿನ ನಮ್ಮ ವರ್ತ್ ಗೊತ್ತಾದ ಮೇಲೆ ಅವರು
ಖಂಡಿತವಾಗ್ಲೂ ರಿಗ್ರೆಟ್ ಮಾಡ್ತಾರೆ, ಅಂದರೆ ಪಶ್ಚಾತ್ತಾಪ ಪಟ್ಟೇ ಪಡ್ತಾರೆ. ಸೊ ಲರ್ನ್ ಟು ಲೆಟ್ ಗೋ. ಎಲ್ಲದನ್ನೂ ಬಿಟ್ಟು ನಿಮಗೋಸ್ಕರ, ನಿಮ್ಮವ್ರಿಗೋಸ್ಕರ ಅಂತ ನೀವು ಜೀವನ ಮಾಡೋದಕ್ಕೆ ಈ ವರ್ಷದಿಂದ ನೀವು ಸ್ಟಾರ್ಟ್ ಮಾಡಲಿ ಅಂತ ಹೇಳ್ತಾ, ತುಂಬ ತಲೆ ತಿಂದಿದ್ರೆ ಐ ಆಮ್ ಸಾರಿ. ಯಾಕೆಂದರೆ ನನ್ನ ಫ್ರೆಂಡ್ಸ್ ಜೊತೆಗೆ ನಾನು ಇಷ್ಟನ್ನು ಹೇಳಬೇಕಿತ್ತು. ಬಿಕಾಸ್ ನಾನು ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಈ ವರ್ಷದವರೆಗೂ ನನಗೇನೇನಾಗಿದೆ ಅಂತ ನೀವು ಇದರಲ್ಲೇ ಗೊತ್ತು ಮಾಡ್ಕೋಬೋದು. ಸೊ ನನ್ನ ಫ್ರೆಂಡ್ಸ್ಗಳಿಗೂ ಕೂಡ ಅಟ್ಲೀಸ್ಟ್ ಒಬ್ಬ ಒಳ್ಳೆ ಫ್ರೆಂಡಾಗಿ ನಾನು ಇಷ್ಟನ್ನು ಹೇಳಲಿಲ್ಲ ಅಂತ ಅಂದರೆ ಐ ವಾಂಟ್ ಬಿ ಅ ಗುಡ್ ಫ್ರೆಂಡ್ ಫಾರ್ ಯು. ಸೊ ನಾನು ನಿಮ್ಗೆಲ್ಲರಿಗೂ ಒಳ್ಳೆ ಫ್ರೆಂಡ್ ಆಗಬೇಕಂದ್ರೆ ಅಟ್ಲೀಸ್ಟ್ ನಾನೇನು ಒಳ್ಳೆಯದನ್ನು ಫಾಲೋ ಮಾಡ್ತೀನೋ ಅಟ್ಲೀಸ್ಟ್ ನಾನು ನಿಮಗೆ ಇದನ್ನು ಹೇಳ್ತೀನಿ. ಇಟ್ ಈಸ್ ನಾಟ್ ಕಂಪಲ್ಸರಿ. ಸೊ ಕಂಪಲ್ಸರಿ ನೀವು ಮಾಡಲೇಬೇಕು ಅಂತ ಏನಿಲ್ಲ, ಬಟ್ ನೆಸಸರಿ ಆಗಬಹುದು ಇವತ್ತಲ್ಲ ನಾಳೆ ನಾನು ಹೇಳಿರೋ ಇಷ್ಟು ರೆಸಲ್ಯೂಷನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ 2025, ಸೊ ಈ ಇಯರ್ ತುಂಬಾ ಚೆನ್ನಾಗಿರಲಿ. ಹಾಗೆ ಇವತ್ತಿಂದ ಯಾವಾಗಲೂ ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಎಲ್ಲರ ಗೋಲ್ ರೀಚ್ ಆಗಲಿ. ಆ್ಯಂಡ್ ಈ ವರ್ಷದಿಂದ ಪ್ರತಿ ವರ್ಷ ನಿಮ್ಮ ಹೈಟ್ಸ್, ವರ್ತ್ ಆ್ಯಂಡ್ ಹೆಲ್ತ್ ತುಂಬಾ ಚೆನ್ನಾಗಿ ರೈಸ್ ಆಗಲಿ. ಆ್ಯಂಡ್ ಈ ಸಾಯಿ ದೇವ್ಸ್ ನಿಮ್ಮ ಫ್ರೆಂಡಾಗಿ ಸದಾ ಇದ್ದೇ ಇರ್ತಾರೆ. ಆ್ಯಂಡ್ ಎಸ್, ನಾಳೆಯಿಂದ UPSC ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡೋಣ. ಸೊ UPSCಗೆ ಹೊಸದಾಗಿ ಟೈಮ್ ಟೇಬಲ್ ಹಾಕ್ತೀನಿ. ಸೊ ಎಸ್, ಈ ಸಲ ಇಲ್ಲ, ನಾನು ನೆಕ್ಸ್ಟ್ ಟೈಮ್ ಐ ವಿಲ್ ಗಿವ್ 5 ಮಂತ್ ಸ್ಟ್ರಾಟಜಿನ ನಾನು ನಾಳೆ ಹೇಳ್ತೀನಿ UPSCಗೆ. ಸೊ ಲೆಟ್ಸ್ ಕ್ರ್ಯಾಕ್ UPSC 2025. ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಸಾಯಿ ದೇವ್ಸ್ ಚಾನಲ್ ಮೇಲೆ ಸದಾ ಇರಲಿ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋಯಿಂದ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಎಸ್, ಈ ವಿಡಿಯೋ 22 ಮಿನಿಟ್ಸ್ ಇರ್ಬೋದು, ಆದರೆ ಈ 22 ಮಿನಿಟ್ಸ್ ನೀವೇನು ಇನ್ವೆಸ್ಟ್ ಮಾಡಿದಿರಲ್ವ, ಡೆಫಿನೆಟ್ಲಿ ನಿಮಗೆ ಒಬ್ಬ ಹೊಸ ಪರ್ಸನ್ನ ನಿಮ್ಮಲ್ಲೇ ನಿಮಗೆ ಗುರುತಿಸ್ಕೊಳ್ಳೋ ಹಾಗೆ ಮಾಡಿಕೊಡುತ್ತೆ. ಆ್ಯಂಡ್ ಎಸ್, ಈ ಒಂದು 2025 ಇಯರ್ನ ತುಂಬ ಚೆನ್ನಾಗಿ ನಾವು ರೂಪಿಸ್ಕೊಳ್ಳೋಣ, ಚೆನ್ನಾಗಿರೋಣ. ಸೊ ಈ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಆ್ಯಂಡ್ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎ ವೆರಿ ಹ್ಯಾಪಿ ನ್ಯೂ ಇಯರ್ ಮೈ ಡಿಯರ್ ಆಸ್ಪಿರೆಂಟ್ಸ್. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಯು ಆಲ್. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.